ಹಾಯ್ ಎಲ್ರಿಗೂ ವೆಲ್ಕಮ್ ಟು ಕಾವ್ಯಾಸ್ ವ್ಲಾಗ್ಸ್ಗೆ. ತುಂಬ ದಿನ ಆದಮೇಲೆ ಅಂದರೆ ಒಂದು 6 ಮಂತೇ ಆಗೋಯಿತು ಊರಿಗೆ ಬಂದು ಸೆಟ್ಲಾಗಿದ್ವಿ. ಸೊ ಊರಿಂದ ನಾನಿವಾಗ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೇಗನೆ ಎದ್ದು ಸ್ವಲ್ಪ ಬೈಚನಹಳ್ಳಿಗೆ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಸಮರ್ಥನ ರೆಡಿ ಮಾಡಿಕೊಂಡು ಹಾಗೆ ನಾನು ರೆಡಿ ಮಾಡಿಕೊಂಡು ಭಗತ್ನ ಸ್ಕೂಲಿಗೆ ಕಳಿಸಿ ಅಡುಗೆ ಮಾಡಿ ತಿಂಡಿ ಮಾಡಿ ನಾನು ಕೂಡ ರೆಡಿಯಾಗಿ ಬೈಚನಹಳ್ಳಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಈ ಮಕ್ಕಳನ್ನ ರೆಡಿ ಮಾಡೋದಂತೂ ತುಂಬ ಕಷ್ಟ. ನಾನೊಂದು ಕಡೆ ಹೇಳಿದ್ರೆ ಅವರೊಂದು ಕಡೆ ಬರ್ತಾರೆ. ಅಯ್ಯೋ, ಬೆಳಗಿನ ಸಂಜೆವರು ಯಾವ ಕೆಲಸ ಕೂಡ ಕೊಟ್ಟರು ಮಾಡ್ಬೋದು. ಆದರೆ ಈ ಮಕ್ಕಳಿಗೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಅಂದರೆ ನನಗಂತೂ ಫುಲ್ ಒಂಥರ ಬೇಜಾರಾಗಿಬಿಡುತ್ತೆ. ಹಾಗೆ ಇವತ್ತು ತುಂಬಾ ಕೆಲಸಗಳಿವೆ. ಸ್ಕೂಲ್ಗೆ ಹೋಗಬೇಕು, ಅಂಗನವಾಡಿಗೆ ಹೋಗಬೇಕು, ಮತ್ತು ಬೈಚನಹಳ್ಳಿಲಿ ಸ್ವಲ್ಪ ಜನ ಅಂದರೆ ಸ್ವಲ್ಪ ಮನೆಯವರೆಲ್ಲ ಸೇರಿ ಬಸವಣ್ಣ ಹತ್ರ ಅಂದರೆ ಎತ್ತ ಬಸವಣ್ಣ ಅಂತ ಇದೆ ನಮ್ಮೂರಲ್ಲಿ. ಆ ದೇವರಿಗೆ ಅಂದರೆ ಪ್ರಸಾದ ಮಾಡಿ ಅಂದರೆ ಊಟ ಮಾಡಿ ಅಡುಗೆ ಮಾಡಿ ಊರವ್ರಿಗೆಲ್ಲ ಅಡುಗೆ ಮಾಡಿ ಬಿಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಪೂಜೆಗೆ ಹೊರಟಿದ್ದಾರೆ. ಸೊ ಅಮ್ಮ ನನ್ನೂ ಕರೆದ್ರು ಬಾ ಹೋಗೋಣ ಅಂತ. ಸೊ ನಾನು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಭಗತ್ ಕೂಡ ಹೇಳ್ದೆ, ಅಮ್ಮ ನಾನು ಬರ್ತೀನಿ ಸ್ಕೂಲಿಗೆ ರಜೆ ಹಾಕ್ಕೊಂಡು ಅಂತ. ಆದರೆ ಅವನ್ನ ಯಾಮಾರಿಸಿ ಸ್ಕೂಲಿಗೆ ಕಳಿಸಿ ನಾನು ಹೋಗ್ತಾಯಿದ್ದೀನಿ. ಬಂದಮೇಲೆ ಏನು ಹೇಳ್ತಾನೆ ಅಂತ ಖಂಡಿತ ಗೊತ್ತಿಲ್ಲ. ಹಾಗೆ ಇಲ್ಲಿ ಪಕ್ಕದ ಮನೆಯವರು ಕೂಡ ಬಂದು ಅತ್ತೆ ಜೊತೆ ಮಾತಾಡ್ತಿದ್ರು. ಸೊ ಅವರಿಗೆ ಸಮರ್ಥಿಂದ ಆವಾಜ್ ಹಾಕಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಇದೇ ನಮ್ಮೂರು ಗೌರ್ಮೆಂಟ್ ಸ್ಕೂಲು, ಅಂದರೆ ಊರೊಳಗಡೆ ಇರೋ ಗೌರ್ಮೆಂಟ್ ಸ್ಕೂಲು. ಇವತ್ತು ವೆಲ್ಕಮ್ ಡೇ ಇತ್ತು ಅಂತ ಪೇರೆಂಟ್ಸ್ ಕೂಡ ಬರೇಳಿದ್ರು. ಅದಕ್ಕೆ ಹೋಗಿ ಒಂದು ವಿಸಿಟ್ ಕೊಟ್ಟು ಒಂದು ಸೈನ್ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಗೇಟ್ ಮಾತ್ರ ಇದೆ, ಆದರೆ ಪಕ್ಕದಲ್ಲಿ ಕಾಂಪೌಂಡೇ ಇಲ್ಲ, ಗೇಟ್ ಮಾತ್ರ ಇದೆ ನಮ್ಮ ಸ್ಕೂಲ್ಗೆ. ಈ ಸಲ ಇನ್ನೂ ಇಂಗ್ಲೀಷ್ ಮೀಡಿಯಮ್ ಕೂಡ ಬಂದಿದೆಯಂತೆ. ನೋಡೋಣ ಮುಂದೆ ಏನೇನಾಗುತ್ತೋ ನಮ್ಮ ಸ್ಕೂಲ್. ಹಾಗೆ ಅಂಗನವಾಡಿಗೂ ಕೂಡ ಹೋಗಿ ಅಲ್ಲಿರೋ ಚಿತ್ರಗಳು ಪಿಕ್ಚರ್ಸು ಎಲ್ಲ ಒಂದೇ ಅದನ್ನೆಲ್ಲ ತೋರಿಸ್ಕೊಂಡು ಮತ್ತು ತೂಕ ಹಾಕಿಸ್ಕೊಂಡು ರೇಷನ್ ಕೂಡ ತೊಗೊಂಡು ಬಂದಿದ್ದಾಯಿತು. ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮಕ್ಕಳ ಜೊತೆಗೆ ಬಿಟ್ಟರೆ ಎಷ್ಟು ಬೇಗ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ನಮ್ಮ ಭಗತ್ ಕೂಡ ಮಾತಾಡಿದ್ದು ತುಂಬಾ ಲೇಟು. ಆದರೆ ನಮ್ಮ ಸಮರ್ಥ್ ಈಗಲೇ ನಾನು ಏನು ಹೇಳ್ಕೊಡ್ತೀನೋ ಎಲ್ಲನೂ ಹೇಳ್ತಾನೆ. ಭಗತ್ ಮಾತಾಡಿದ್ದು 4 ಇಯರ್ಸ್ ಮೇಲೇ ಮಾತಾಡಿದ್ದು ಭಗತ್ತು. ಅಂದರೆ ಅವನು ಈಗಲೂ ಕೂಡ ತೊದಲಿಸ್ತಾ ಇರ್ತಾನೆ ಮಾತಾಡೋದಕ್ಕೆ. ವೆಯ್ಟ್ ಚೆಕ್ ಮಾಡೋಣ ಅಂತ ಹ್ಯಾಂಗ್ ಮಾಡಿದ್ರೆ ಅಮ್ಮ ಜೋಜೋ ಅಂತ ಜೋಜೋ ಕೂಡ ಆಡಿಸ್ಕೊತಿದ್ದೆ ನಾನು ಸಮರ್ಥ್. ಎಂಥ ಕಾಮಿಡಿ ನೋಡು. ಮನೇಲಿ ಜೋಜೋ ಆಡಿ ಜೋಜೋ ಆಡ್ಸಮ್ಮ ಅಂತ. ಅದರಲ್ಲೇ ಒಂದೆರಡು 2 ಮಿನಿಟ್ಸು ಜೋಜೋ ಆಡಿಸ್ಕೊಂಡ್ರು, ಅಂದರೆ ಲಾಲಿ ಆಡಿಸ್ಕೊಂಡು ಕೂಡ ಬಂದೆ. ಡ್ಯಾನ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತಲ್ಲ, ಅಲ್ಲೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಅವನು ಕೂಡ ಆಟ ಆಡಿಸ್ಕೊಂಡು ಬಂದೆ. ನನಗಂತೂ ಯಾವಾಗ ಅಂಗನವಾಡಿಗೆ ಹೋಗ್ತೇನೋ ಅನ್ನಿಸ್ಬಿಟ್ಟೈತೆ. ಹಂಗಂದರೆ ಅಂಗನವಾಡಿಯಲ್ಲಿ ಇವಾಗ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಆ್ಯಕ್ಟಿವಿಟಿ ಮಾಡಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ, ಇಂಗ್ಲೀಷ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಹೊರಗಡೆ ಕೂಡ ಕೊಡ್ತಾರೆ, ಊಟ ಕೂಡ ಕೊಡಿಸ್ತಾರೆ, ಹಾಗೆ ಮಲ್ಕೊಳ್ಳೋಕೆ ಕೂಡ ಮಲಗಿಸ್ತಾರೆ ಮಕ್ಕಳನ್ನು. ಅಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ ಇದೆ. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಕರ್ಕೊಂಡು ಹೋಗೋದಕ್ಕೆ. ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ತಾತ ಮೊಮ್ಮಗನ ಕಾನ್ವರ್ಜೇಷನ್ ಕೂಡ ಕೇಳಿ ಸ್ವಲ್ಪ ಹೇಗಿದೆ ಅಂತ. ಅಲ್ಲೋದ್ರೆ ಸ್ವಲ್ಪ ಜನ ಊರಿಂದ ಎಲ್ಲರೂ ಬಂದಿದ್ದರು. ನಾನು ಹೋಗೋಷ್ಟರಲ್ಲಿ ಅಲ್ಲೇ ಒಬ್ಬಟ್ಟು ಹೂರಣ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾನು ಹೋಗಿ ಸ್ವಲ್ಪ ದೇವಸ್ಥಾನನೂ ಕೂಡ ನೋಡ್ಕೊಂಡು ಬಂದೆ. ಯಾಕಂದರೆ ಹಳೇ ದೇವಸ್ಥಾನ ಕಲ್ಲಿನಡೆ ತುಂಬ ಚೆನ್ನಾಗಿತ್ತು. ನನಗೇನೋ ಈ ಕಟ್ಟಿರೋ ದೇವಸ್ಥಾನ ತುಂಬಾ ಇಷ್ಟ ಆಗಿಲ್ಲ. ಯಾಕಂದರೆ ಮೊದಲು ಕಲ್ಲಿನಡೆ ಇತ್ತು, ತುಂಬಾ ಚೆನ್ನಾಗಿತ್ತು. ಅಂದರೆ ಹಳೇ ಕಾಲದ ಥರ. ನಂಗೆ ಹಳೇ ಕಾಲದ ದೇವಸ್ಥಾನಗಳೇ ತುಂಬ ಇಷ್ಟ ಆಗೋದು. ಈ ಥರ ಎಲ್ಲ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸೊ ಈಗೆಲ್ಲ ಕಟ್ಟಿದ್ದಾರೆ. ನಾನು ಹೋದಾಗ ಡೋರ್ ಕ್ಲೋಸ್ ಮಾಡಿತ್ತು. ಅಂದರೆ ಈ ಕಲ್ಲಿದೆಯಲ್ಲ, ಆ ಕಲ್ಲು ಕೆಳಗೆ ದೇವರಿತ್ತು. ಹಾಗೆ ಇಲ್ಲಿ ಮೇಲೆ ಕೂಡ ಒಂದು ಗೂಬೆ ಕೂಡ ಇತ್ತು.
ಆದರೆ ಅದು ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಸರಿ ಆಯಿತು ಅಂತ ಮತ್ತೆ ಅಡುಗೆ ಮಾಡೋ ಕಡೆ ಬಂದು ನಾನು ಸ್ವಲ್ಪ ಏನಾದರೂ ಮಾಡೋಣ ಅಂತ ನಮ್ಮೂರು ತುಂಬ ದಿನ ಆದಮೇಲೆ ನಮ್ಮೂರವ್ರ ಜೊತೆ ಸೇರಿಕೊಂಡು ನಾನು ಅಡುಗೆ ಮಾಡಿದೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಎಲ್ಲ ಅಡುಗೆ ಕೂಡ ಆದಮೇಲೆ ನಾವು ಹೋಗಿ ಮತ್ತೆ ಪೂಜೆ ಮಾಡಿಸ್ಕೊಬಂದು ಪ್ರಸಾದಕ್ಕೆ ತೀರ್ಥ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಲ್ಲರಿಗೂ ಊರವರೆಲ್ಲ ಬಂದಿದ್ದರು, ಅವ್ರಿಗೆಲ್ಲ ಊಟ ಬಡಿಸಿ ನಾವು ಕೂಡ ಊಟ ತಿಂದು ಮನೆ ಕಡೆ ಹೊರಟಿದ್ದಾಯಿತು. ಇದನ್ನು ಯಾವ ದೇವಸ್ಥಾನ ಅಂತಾರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಎತ್ತ ಬಸವಣ್ಣ ಅಂತ ಕರಿತಾ ಇದ್ವಿ. ಸಂಕ್ರಾಂತಿ ಶಿವರಾತ್ರಿ ಬಂತು ಅಂದರೆ ಅಪ್ಪ ಅಮ್ಮನ ಹತ್ರ ಪೂಜೆ ಸಾಮಾನಿಸ್ಕೊಳ್ಳೋದು, ಸೀದಾ ನಡ್ಕೊಂಡು ಬರೋದು, ನಡ್ಕೊಂಡು ಹೋಗೋದು, ಆ ಥರ ಇತ್ತು. ಸೊ ನೋಡಿ ಇಲ್ಲಿದೆ ಶಿವಲಿಂಗ. ಇವಾಗ ಕಾಣಲ್ಲ, ಫುಲ್ ದೊಡ್ಡದಾಗಿ ಕಾಣ್ತಿತ್ತು ಶಿವಲಿಂಗ. ಇವಾಗ ಅಂದರೆ ನೆಲದೊಳಗಡೆ ಇಟ್ಟಿರಂಗವ್ರೆ. ಇಲ್ಲಿ ಬಸವಣ್ಣ ಕಾಣಿಸ್ತಾ ಇದೆಯಲ್ಲ, ಮುಂದೆ 2 ಕಲ್ ಥರ, ಅದು ಬಸವಣ್ಣ, ಎತ್ತೋ ಬಸವಣ್ಣ ಅಂತ. ಅಂದರೆ ನಾವು ಅಂದ್ಕೊಂಡಿರೋ ವಿಷಯ ಆಗುತ್ತೆ ಅಂತ ಅಂದರೆ ಮೇಲೆ ಬರುತ್ತೆ, ಇಲ್ಲಾಂದರೆ ಮೇಲೆ ಬರಲ್ಲ ಅಂತ ಇದೆ ಅದು. ನಾವೆಲ್ಲ ಎಂದೂ ಎತ್ತಿಲ್ಲ ಚಿಕ್ಕ ವಯಸ್ಸಿಂದ. ಸೊ ಇವತ್ತು ಎತ್ತೋಣ ಅಂತ ಕೇಳಿದ್ವಿ, ಅವ್ರು ಇವತ್ತು ಅಭಿಷೇಕ ಆಗಿದೆ ಎತ್ಕೂಡ್ದು ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾವೇನು ಎತ್ತಲಿಲ್ಲ. ನೆಕ್ಸ್ಟ್ ಇನ್ನೊಂದು ಟೈಮ್ ಹೋದಾಗ ಖಂಡಿತ ಎತ್ತಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ವಿಶೇಷತೆ ಬಗ್ಗೆ ಕೇಳೋಣ ಅಂತ ನಾವು ಹೋಗಿ ಕೇಳಿದೆ. ಅವ್ರಿಗೇನು ಹೇಳೋದು ಅಂತ ನೀವು ಒಂದ್ಸಲ ಕೇಳಿ, ನಿಮ್ಗೇನಾದರೂ ಇಷ್ಟ ಆದರೆ ಪ್ರಸಿದ್ಧಿಯಾಗಿದೆ. ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬಸವಣ್ಣ ಏನಾದ್ರು ಕೆಲಸ ನಿಮ್ಮದು ಪೆಂಡಿಂಗ್ ಯಾವುದಿದ್ದರೆ ಇಲ್ಲಿ ಬಂದು ಬಸವಣ್ಣನ ಎತ್ತಿದ್ರೆ ಬಸವಣ್ಣ ಸರಿ ಸಿಗಿದ್ರೆ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಂತ. ಇಲ್ಲ ತೂಕ ಇದೆ ಅಂದರೆ ಅದು ಕೆಲಸಗಳು ಆಗೋದಿಲ್ಲ ಅಂತೇಳಿ. ಇನ್ನು ಬಸವಣ್ಣನ ಎತ್ತಬೇಕು ಅಂತಂದರೆ ಅವ್ರ ಮನಸ್ಸಲ್ಲಿ ಈ ಪ್ರಸಿದ್ಧಿ ಏನು ಅಂತಂದರೆ ಹಾಲು ತುಪ್ಪ ಆರಾಧನೆ ಒಬ್ಬಟ್ಟು ಅಡುಗೆ ಮಾಡಿಸಿದ್ರೆ ಇಲ್ಲಿ ಕೆಲಸಗಳು ಆಗ್ತವೆ ಅನ್ನೋ ಒಂದು ಪ್ರಸಿದ್ಧಿ ಇದೆ ಅಷ್ಟೇ. ಅದನ್ನೆಲ್ಲ ತಿಳ್ಕೊಂಡು ನಾವು ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ನಾ ಮನೆಗೆ ಬಂದಾಗ ರಾತ್ರಿ ಸಂಜೆ 5 ಗಂಟೆ ಆಗಿತ್ತು. ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಹಾಗೆ ಮತ್ತು ನಾನು ಇವಾಗ ಸಂಘಕ್ಕೆ ಸೇರ್ಕೊಂಡಿದ್ದೀನಿ. ನೋಡೋಣ ಏನಾಗಿತ್ತು. ಫಸ್ಟ್ ಟೈಮ್ ಸೇರ್ಕೊಂಡಿದ್ದೀನಿ. ಹಳ್ಳಿ ಕಡೆ ಹೆಣ್ಮಕ್ಳು ಯಾವ ಥರ ಸೇವ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮೈ ಚಾನಲ್.